Hello guys, welcome back to our YouTube channel. Hi guys, good morning. Happy Independence Day. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಯು ಆಲ್. ಸೊ ಇವತ್ತು ನಾವು ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಸೊ ನಮ್ಮೂರಲ್ಲಿ ಅಯ್ಯನ್ ಕೆರೆ ಅಂತ ಇದೆ. ಸೊ ಅದನ್ನ ತೋರ್ಸೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವ್ಲಾಗ್ ಆಗಿರತ್ತೆ. ಸೊ ಲೆಟ್ಸ್ ಗೋ, ಬನ್ನಿ ಹೋಗಿ ಬರೋಣ. ಇಲ್ಲಿಂದ ಎಷ್ಟು ಕಿಲೋಮೀಟರ್ಸ್ ಇದೆ, ಹೇಗೆ ಹೋಗೋದು ಅಂತ ಎಲ್ಲ ಗೈಡ್ ಮಾಡ್ತೀವಿ. ಹೋಗಿ ಬರ್ತೀವಿ. ಬಾಯ್ ಬಾಯ್ ಮಾ ಬಾಯ್. ಚಿಕ್ಕಮಗಳೂರಲ್ಲಿ ಲಾಸ್ಟ್ 2 days ಇಂದ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಸೊ ನೆನ್ನೆನೂ ಮಳೆ ಆಗಿದೆ. ಸೊ ಹಾಗಾಗ್ಬಿಟ್ಟು ಕೆರೆಯಲ್ಲಿ ಕೋಡಿ ಬಿದ್ದಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ವ್ಯೂಸ್. ಸೊ ಹಾಗಾಗಿ ನಿಮ್ಮನ್ನು ನಾವು ಕರ್ಕೊಂಡು ಹೋಗ್ತಾ ಇದೀವಿ. ಸಕ್ರಾಯಪಟ್ಟಣದಿಂದ ಅಯ್ಯನ್ ಕೆರೆ ಬಂದ್ಬಿಟ್ಟು ಟೋಟಲ್ 6 ಕಿಲೋಮೀಟರ್ಸ್ ಇದೆ. ಸೊ ನಮ್ಮನೆಯಿಂದ 6 ಕಿಲೋಮೀಟರ್ ಇದೆ. ಸೊ ನಾವಿವಾಗ ಹೋಗ್ತಾ ಇದೀವಿ. ಬನ್ನಿ ತೋರಿಸ್ತೀನಿ ರೋಡ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಗ್ರೀನರಿ ತುಂಬಿಟ್ಟಿರುತ್ತೆ. ಏನ್ ಹೇಳ್ತೀಯ ಪುಟ್ಟ? ತುಂಬಾ ಚೆನ್ನಾಗಿದೆ, ವೆದರ್ ಸೂಪರ್ ಆಗಿದೆ. ಕೋಲ್ಡ್ ಆಗಿದೆ ವೆದರ್, ಮಳೆ ಬಂದಿದೆ ನೈಟ್ ಫುಲ್ ಪೂರ್ತಿ. ಆಕ್ಚುಲಿ ಏನಂದ್ರೆ ಬೆಂಗಳೂರಲ್ಲಿ ನೆನ್ನೆ ಸ್ವಲ್ಪ ಸೆಕೆ ಇತ್ತು ಅಂಡ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಷ್ಟು ಚಂದ ಅಲ್ಲ. ನಾವು ಚಿಕ್ಕವರಿದ್ದಾಗ ವೈಟ್ ಅಂಡ್ ವೈಟ್ ಹಾಕೊಂಡು ಫ್ಲಾಗ್ ಇಟ್ಕೊಂಡೆಲ್ಲ ಹೋಗೋದೆಲ್ಲ ನೆನಪಾಗ್ತಾ ಇದೆ. ಏನು ಮಾಡಕ್ಕಾಗಲ್ಲ. ಅದೊಂದ್ ಏಜ್ ಆದ್ರೆ ಇದೊಂದ್ ಏಜು. ಆ ಏಜ್ ಅಲ್ಲಿ ಯಾವ ತರ ಎಂಜಾಯ್ ಮಾಡಿರ್ತೀವಿ, ಈ ಏಜ್ ಅಲ್ಲಿ ಅದನ್ನ ಮಾಡಕ್ ಆಗಲ್ಲ. ನೀವು ನೋಡ್ತಾ ಇರ್ಬೋದು ಯಾವಾಗ ಈ ತರ ಗೌರ್ಮೆಂಟ್ ಆಫೀಸ್ಗಳು ಮಿಣ 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 ಮಿಲ್ಕುತ್ತೆ ಅಂತ. ಗೌರ್ಮೆಂಟ್ ಇವಾಗ ಲೈಕ್ August 15th ಆಗಿರ್ಬೋದು, ರಿಪಬ್ಲಿಕ್ ಡೇ ಆಗಿರ್ಬೋದು, ಅವಾಗ ಮಾತ್ರ ಗೌರ್ಮೆಂಟ್ ಆಫೀಸ್ಗಳೆಲ್ಲ ಫುಲ್ ಮಿಣಗ 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 ಮಿಂಚ್ತಾ ಇರುತ್ತೆ. ಅದ್ ಬಿಟ್ರೆ ಏನೂ ಇಲ್ಲ. ಇದು ನಮ್ಮೂರಿನ ರೋಡು. ಸೊ ಎಸ್, ಇಲ್ಲಿ ನಿಮಗೆ ಲೆಫ್ಟ್ ಕಾಣಿಸ್ತಿದೆ, ಇದು ಸಕ್ರಾಯಪಟ್ಟಣ ಬಸ್ ಸ್ಟ್ಯಾಂಡ್. ಸೊ ಸಕ್ರಾಯಪಟ್ಟಣ ಬಸ್ ಸ್ಟ್ಯಾಂಡ್ ನಿಂದ ನಿಮ್ಗೆ ಲೆಫ್ಟ್ ತಗೊಂಡ್ರೆ ಚಿಕ್ಕಮಗಳೂರಿಗೆ ಹೋಗ್ಬೋದು, ರೈಟ್ ತಗೊಂಡ್ರೆ ಕಡೂರಿಗೆ ಹೋಗುತ್ತೆ. ಸೊ ದಟ್ ಚಿಕ್ಕಮಗಳೂರಿಗೆ ಸಕ್ರಾಯಪಟ್ಟಣದಿಂದ 26 ಕಿಲೋಮೀಟರ್ ಏನೋ ಇದೆ. ಬಟ್ ಇದು ಸಕ್ರಾಯಪಟ್ಟಣದಿಂದ ಕಡೂರ್ಗೆ 19 ಕಿಲೋಮೀಟರ್ ಇದೆ. ಸೊ ನಾವು ಸಕ್ರಾಯಪಟ್ಟಣ ಚಿಕ್ಕಮಗಳೂರು ಮತ್ತೆ ಕಡೂರಿನ ಬಿಟ್ವೀನ್ ಇರೋದು. ಸೊ ಯಾ, ನಾವಿವಾಗ ಏನ್ ಲೆಫ್ಟ್ ತಗೊಂಡ್ವಿ, ಅಲ್ಲಿಂದ ಲೆಫ್ಟ್ ತಗೊಂಡಿದ್ದು ಒಂದು 500 ಮೀಟರ್ಸ್ಗೆ ಇಲ್ಲಿ ರೈಟ್ ಎತ್ಕೋಬೇಕು. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅಯ್ಯನ್ ಕೆರೆ ಇಲ್ಲಿಂದ 5 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು, ನಿಮ್ಗೆ ಬೋರ್ಡ್ ಕೂಡ ಹಾಕಿರ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗ್ರೀನರಿ ಎಲ್ಲಾನು. ತುಂಬಾ ಚೆನ್ನಾಗಿರುತ್ತೆ ವ್ಯೂಸ್, ನೀವು ನೋಡ್ಬೋದು. ನನಗ್ ಗೊತ್ತಿಲ್ಲ ಕಾಲುವೆಯಲ್ಲಿ ನೀರ್ ಬಿಟ್ಟಿಯಾರ ಇಲ್ವಾ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಪುಟ ಮಾತಾಡ್ಪುಟ ಏನಾದ್ರು. ಏನ್ ಮಾತಾಡ್ಲಿ ಅಂತ ಗೊತ್ತಾಗ್ತಾ ಇಲ್ವಂತೆ. ನೀವು ವ್ಯೂನ ಎಂಜಾಯ್ ಮಾಡಿ. ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಅಡಿಕೆ ತೋಟಗಳೇ ಕಾಣಿಸತ್ತೆ. ಆ ಕಡೆ ನೋಡ್ಬೋದು ಅಡಿಕೆ ತೋಟ, ಈ ಕಡೆ ನೋಡಿದ್ರು ಅಡಿಕೆ ತೋಟ. ಪಕ್ಕದಲ್ಲಿ ಒಂದು ಏನ್ ಹೇಳೋದು ನಿನ್ಗೆ ಪುಟ್ಟ, ಮಂಕಿ. ಅವ್ರು ಡ್ರೈವಿಂಗ್ ಅಲ್ಲಿ ಬಿಸಿ. ಸೊ ನಾನ್ ವಿಡಿಯೋ ಮಾಡೋದ್ರಲ್ಲಿ ಬಿಸಿ. ಕೋಡಿ ತುಂಬಿ ಆಲ್ರೆಡಿ ತುಂಬಾ ದಿನ ಆಗಿದೆ. ಬಟ್ ನಾವ್ ಇವತ್ತು ಹೋಗ್ತಾ ಇದೀವಿ. ಏನ್ ಪುಟ? ಒಂದು ಕನ್ನಡದಲ್ಲಿ ಮಾತಾಡು, ಇಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡು. ಅದ್ಯಾಕೆ ಎರಡು ಮಿಕ್ಸ್ ಮಾಡಿ ಮಾತಾಡ್ತೀಯಾ? ಪುಟ ನಾ ಕನ್ನಡದಲ್ಲೇ ಮಾತಾಡ್ತಾ ಇರೋದು. ನನ್ ಕನ್ನಡ ಏನಾದ್ರು ಕೋಡಿಯಲ್ಲಿ ವಾಟರ್ ಬಿಟ್ಟಿದಾರಂತೆ, ಕೋಡಿಯಲ್ಲಿ ನೀರ್ ಬಿಟ್ಟಿದ್ದಾರೆ ಅಂತ ಹೇಳಲ್ಲ, ಕೋಡಿಯಲ್ಲಿ ವಾಟರ್ ಬಿಟ್ಟಿದ್ದಾರೆ. ಕಂಗ್ಲೀಷು ಪುಟ, ಕಂಗ್ಲೀಷ್ ನಿಂದು ಕಂಗ್ಲೀಷು. ಆಯ್ತು, ನಿಂದ ಪ್ಯೂರ್ ಇಂಗ್ಲಿಷು, ನಮ್ದು ಕಂಗ್ಲೀಷೇ ಇರ್ಲಿ ಬಿಡು. ನಾನು ಕರೋನಾ ಟೈಮಲ್ಲಿ ಇಲ್ಲಿಗೆ ವಾಕಿಂಗ್ ಎಲ್ಲ ಬರ್ತಾ ಇದ್ದೆ, ಸೈಕ್ಲಿಂಗ್ ಬರ್ತಾ ಇದ್ದೆ. ಬಟ್ ಸೈಕ್ಲಿಂಗ್ ಎಲ್ಲ ಯಾವ ತರ ಅಂದ್ರೆ ಸ್ಟಾರ್ಟಿಂಗ್ 1 ವಾರ ಕ್ರೇಜ್ ಇತ್ತು, ಆಮೇಲೆ ಅಷ್ಟೇ ಮುಗೀತು. ಏನ್ ಪುಟ್ಟ? ಗುಜರಿಗೆ ಹಾಕ್ಬೇಕು ಇವಾಗ ಅದನ್ನ, ಹಂಗಿದೆ. ಏನಿಲ್ಲ ಗಾಯ್ಸ್, ಚೆನ್ನಾಗಿ ಇಟ್ಕೊಂಡಿದೀನಿ ಗೊತ್ತಾ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದೀನಿ ಅಂದ್ರೆ ನೋಡಿದ ತಕ್ಷಣ ಮುತ್ಕೊಡ್ಬೇಕು ಹಂಗ್ ಹಿಡ್ಕೊಂಡಿದೀನಿ ಆ ಸೈಕಲ್ನ.
ಸೊ 5 ಕಿಲೋಮೀಟರ್ ಆಗಿದ ನಂತರ ಆ ಕಡೆ ಎಂಟ್ರಿ ತಗೊಂಡ್ವಿ ನಾವು. ಸೊ ಜಾಸ್ತಿ ಜನ ಯಾರು ಇಲ್ಲ, ಯಾಕಂದ್ರೆ ಮಳೆ ಆಗಿರೋದ್ರಿಂದ ಅಷ್ಟು ಜನ ಯಾರು ಬರ್ತಾ ಇಲ್ಲ. ಬಿಕಾಸ್ ಯಾರು ಇಲ್ಲ, ಸುತ್ತಮುತ್ತ ನೋಡಿದ್ರೆ ನಾವೇ ಇರೋದು, ಯಾರು ಬಂದಿಲ್ಲ ಆಕ್ಚುಲಿ. ಹಲೋ ಗಾಯ್ಸ್, ಇಲ್ಲೇನ್ ನೋಡ್ತಿದ್ದಾರೆ, ಇದು ಅಯ್ಯನ್ ಕೆರೆ ವ್ಯೂ ಇವಾಗ ನೀವು ನೋಡ್ತಾ ಇರೋದು. ಆಕ್ಚುಲಿ ಲಾಸ್ಟ್ ಬಂದಾಗ ಇಲ್ಲಿ ನೀರೇ ಇರ್ಲಿಲ್ಲ, ಅಂದ್ರೆ ಫುಲ್ ಕೆಳಗಡೆ ಇತ್ತು, ನೀರಿತ್ತು ಬಟ್ ಫುಲ್ ಕೆಳಗಡೆ ಇತ್ತು. ಇವಾಗ ಅಲ್ಲಿ ಏನಿದೆ ವಾಕಿಂಗ್ ಬ್ರಿಡ್ಜು, ಅಲ್ಲಿ ಫುಲ್ ನೀರಾಗ್ಬಿಟ್ಟಿದೆ. ಅಂದ್ರೆ ಫುಲ್ ವಾಕಿಂಗ್ ಬ್ರಿಡ್ಜು ಮುಚ್ಕೊಂಡು ಹೋಗಿತ್ತು. ನಾನು ಲಾಸ್ಟ್ ಟೈಮ್ ಬೇರೆಯವ್ರ ವಿಡಿಯೋ ಎಲ್ಲ ಹಾಕಿದ್ರು, ಅಂದ್ರೆ ಲೈಕ್ ಸ್ಟೇಟಸ್ ಅಲ್ಲೆಲ್ಲ ಹಾಕಿದಾಗ ನೋಡಿದ್ದು. ಇವಾಗ ಫುಲ್ ಲೈಕ್ ಮೇಲ್ ಬಂದ್ಬಿಟ್ಟಿದೆ. ಅದ್ರ ಮೇಲೆ ತೋರಿಸ್ತೀನಿ ಬನ್ನಿ ನಾನು ನಿಮ್ಗೆ. ವ್ಯೂ ನೋಡಿ ಗಾಯ್ಸ್, ಏನ್ ಸಕ್ಕದಾಗಿದೆ, ಸಚ್ ಅ ಬ್ಯೂಟಿಫುಲ್ ವ್ಯೂ. ನೋಡಿ ಇಲ್ಲಿ ಬಸವಣ್ಣ ಅವರು ಕಾಯ್ತಾ ಇದ್ದಾರೆ, ಬಟ್ ಒಡೆದೋಗ್ಬಿಟ್ಟಿದೆ. ಯೂಶುವಲಿ ಅಲ್ಲಿ ಓಪನ್ ಇರ್ತಾ ಇತ್ತು, ಅಲ್ಲಿ ಗೇಟ್ ಏನಿದೆ ಅದು ಓಪನ್ ಇರ್ತಾ ಇತ್ತು, ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ವಾಟರ್ ಜಾಸ್ತಿ ಆಗಿತ್ತು ಲೆವೆಲ್ ಅಂತ ಹೇಳ್ಬಿಟ್ಟು ಅಲ್ಲಿ ಗೇಟ್ ಹಾಕ್ಬಿಟ್ಟಿದ್ದಾರೆ. ನಿಮ್ಗೆ ಅಲ್ಲಿ ಕೋಡಿ ತುಂಬಿ, ಲಾಸ್ಟ್ ಟೈಮು ನಾನು ರಾಕೇಶ್ ಒಂದು ವಿಡಿಯೋ ಮಾಡಿದ್ವಿ, ಅದು ಅಲ್ಲಿ ಏನಿದೆ ಅದ್ರ ಮೇಲೆ ನಡ್ಕೊಂಡೋಗಿ ಅಲ್ಲಿ ವಿಡಿಯೋ ಮಾಡಿದ್ದಂಥದ್ದು. ಬಟ್ ಅಲ್ಲಿ ಹೋಗಕ್ಕಾಗಲ್ಲ, ಫುಲ್ಲು ನೀರೆಲ್ಲ ಕವರ್ ಆಗ್ಬಿಟ್ಟಿದೆ ಅಲ್ವಾ ಪುಟ್ಟ? ಲಾಸ್ಟ್ ಟೈಮು ನಾನು ನೀನು ಬೆಳ್ಳಕ್ಕೆ ಸಾಂಗ್ ಮಾಡಿದ್ವಿ ನಾನು ಇವರು. ಆಕ್ಚುಲಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಸಲ ಬ್ಯಾರಿಕೇಡ್ ಹಾಕ್ತಾ ಇರ್ಲಿಲ್ಲ, ತುಂಬಾ ಜಾಸ್ತಿ ವಾಟರ್ ಫ್ಲೋ ಇತ್ತು ಅಂತ ಹೇಳ್ಬಿಟ್ಟು ಮೇ ಬಿ ಬ್ಯಾರಿಕೇಡ್ ಹಾಕಿದ್ರು ಅನ್ಸುತ್ತೆ, ಬಟ್ ಇಷ್ಟೊಂದು ಇಲ್ಲ ಇಲ್ಲೆಲ್ಲ. ಸೊ ಹಾಗಾಗಿ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಸೊ ಎಲ್ಲ ಖಾಲಿ ಇದೆ. ಸೊ ದಟ್ ನಾವು ಅಲ್ಲಿ ಹೋಗಲ್ಲ, ಬಿಕಾಸ್ ಅದು ತುಂಬಾ ಫೋರ್ಸ್ ಇದೆ. ಬೆಟರ್ ಅಲ್ಲಿ ಹೋಗದೆ ಇರೋದೇ ಬೆಸ್ಟು, ಯಾಕಂದ್ರೆ ನಾವು ನಮ್ಮ ಸೇಫ್ಟಿಯನ್ನ ನೋಡ್ಕೋಬೇಕಲ್ವಾ. ಸೊ ಹಾಗಾಗಿ ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ಸೇಫ್ಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹುಷಾರಾಗಿ ಬಂದು ಹುಷಾರಾಗಿ ಹೋಗ್ಬೇಕು ಅಷ್ಟೇ. ಸೊ ಯಾ, ಅಂಡ್ ಈ ಕೆರೆನ ರುಕ್ಮಣ್ಣ ರಾಯ ಅಂತ ಹೇಳ್ಬಿಟ್ಟು ಅವ್ರು ನಿರ್ಮಾಣ ಮಾಡ್ತಾರೆ. ಅದಾಗಿದ್ದಾದ್ಮೇಲೆ 10 to 11th ಸೆಂಚುರಿಯಲ್ಲಿ ಹೊಯ್ಸಳ ಅವರು ಏನ್ ಬರ್ತಾರೆ, ಅವರು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಏನ್ ನಿರ್ಮಾಣ ಮಾಡ್ತಾರೆ ಅದನ್ನ ಕಾರ್ಯಗತವಾಗಿ ತರ್ತಾರೆ. ಸೊ ಇದು ನಮ್ಮ ಅಯ್ಯನ್ ಕೆರೆ ಹಿಸ್ಟ್ರಿ ಆಗಿದೆ. ಸೊ ನೀವು ಇಲ್ಲಿಗೆ ಬಂದ್ಬಿಟ್ಟು ಈ ವ್ಯೂನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನಾವಿವತ್ತು ಸಕ್ರಾಯಪಟ್ಟಣದ ಅಯ್ಯನ್ ಕೆರೆಯಲ್ಲಿ ಇದ್ದೀವಿ. ಇದು ಬಂದ್ಬಿಟ್ಟು ಕರ್ನಾಟಕದ 2ನೇ ದೊಡ್ಡ ಕೆರೆ. ಮತ್ತೆ ಇದು ಬಂದ್ಬಿಟ್ಟು ಟಾಪ್ ವ್ಯೂ ಬಂದ್ಬಿಟ್ಟು ಕೊಡದ ತರ ಕಾಣುತ್ತೆ. ಮತ್ತೆ ಇದು ನೀವು ಸುತ್ತಮುತ್ತ ನೋಡ್ಬೋದು, 7 ಬೆಟ್ಟ ಮಧ್ಯದಲ್ಲಿ ಇದೆ ಇದು ಅಯ್ಯನ್ ಕೆರೆ ಬಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಸೊ ಬ್ಯಾಂಗ್ಳೂರ್ ಟು ಚಿಕ್ಕಮಂಗ್ಳೂರ್ ಹೋಗೋರು ವಿಸಿಟ್ ಮಾಡಿ, ಬಟ್ ಪೊಲ್ಯೂಟ್ ಮಾಡಬೇಡಿ, ಪ್ಲಾಸ್ಟಿಕ್ಸ್ ಹಾಕಬೇಡಿ, ವ್ಯೂನ ಎಂಜಾಯ್ ಮಾಡಿ. ಇದು ಬಂದ್ಬಿಟ್ಟು, ಸೊ ಇಲ್ಲಿ ಇವಾಗ ಏನ್ ನೋಡ್ತಾ ಇದ್ದೀರಾ ವ್ಯೂ, ಇದು ಬಂದ್ಬಿಟ್ಟು ಕೆರೆ ವ್ಯೂ. ಬಟ್ ಇಲ್ಲಿ ಒಂದ್ ದೇವಸ್ಥಾನ ಇರ್ಲೇಬೇಕಲ್ವಾ, ಸೊ ಅದು ಮೇಲಿದೆ. ಅಲ್ಲಿ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅದ್ರ ಹಿಸ್ಟ್ರಿ ಹೇಳ್ತೀವಿ, ಬನ್ನಿ ಹೋಗ್ಬಿಟ್ಟು ನೋಡೋಣ. ಸೊ ಅರ್ಲಿ ಮಾರ್ನಿಂಗ್ 8 ಗಂಟೆಗೆ ಇಲ್ಲಿಗೆ ಬಂದಿದ್ದು ನಂಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ನಾನು ಅನ್ಕೊಳ್ತಾ ಇದ್ದೆ ಇಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು. ಯೂಶುವಲಿ ಪ್ರೀವಿಯಸ್ ಎಲ್ಲ ಬಂದಿಲ್ಲ ಅಂತ ಅಲ್ಲ, ಇದು ಫಸ್ಟ್ ಟೈಮು ಅಲ್ಲ. ಬಟ್ ಏನಂದ್ರೆ ಕೋಡಿ ಬಿದ್ದಾಗ ಬಂದು ಆ ಕೆರೆನ ನೋಡೋದೇನೆ ಆ ಕಣ್ಣಿಗೊಂಥರ ಹಬ್ಬ ಅಂತ ಹೇಳ್ಬೋದು. ಸೊ ನಂಗಂತೂ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಹರ್ಷಿತಾ ಮಿಸ್ಸು ಆಲ್ರೆಡಿ ಫೋನ್ ಮಾಡಿ ಫುಲ್ ಕ್ಲಾಸ್ ಆಗಿದೆ ನನಗೆ. ಸೊ ಬ್ಯಾಂಗ್ಳೂರಲ್ಲಿ ಇದ್ದಾಗಂತೂ ವಾಕಿಂಗ್ ಅಂತೂ ಮಾಡಲ್ಲ, ಇಬ್ರು ಅಷ್ಟೇ. ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರು ಕುಡಿದ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೆ ಇವಾಗ್ಲಾದ್ರೂ ಅಟ್ಲೀಸ್ಟ್ ಈ ಥರ ಜಾಗಗಳಿಗೆ ಬಂದಾಗ್ಲಾದ್ರೂ ಅಟ್ಲೀಸ್ಟ್ ವಾಕಿಂಗ್ ಮಾಡಿದ್ರೆ ಸ್ವಲ್ಪ ಕೊಲೆಸ್ಟ್ರಾಲ್ ಆದ್ರೂ ಬರ್ನ್ ಆಗತ್ತೆ ಅಂತ ಹೇಳ್ತಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸರ್ರು ಬರಲ್ಲ ಅಂತ ಹೇಳಿದ್ರು, ಬಟ್ ಬೈದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಬಾ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಇಲ್ಲಾದ್ರೂ ವಾಕಿಂಗ್ ಮಾಡಲಿ ಸ್ವಲ್ಪ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ಏನು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ ಗ್ರೀನರಿ ಇದೆ. ದೇವಸ್ಥಾನದ ಹತ್ರ ಬಂದ್ರೆ ಈ ತರ ವ್ಯೂ ನೋಡ್ಬೋದು, ಫುಲ್ಲು ಗ್ರೀನರಿ, ಫುಲ್ 360 ಡಿಗ್ರಿ. ಇದು ಟೆಂಪಲ್, ಇದು ಬಳ್ಳಾಳೇಶ್ವರ ಸ್ವಾಮಿ ಟೆಂಪಲ್ ಅಂತ ಹೇಳ್ಬಿಟ್ಟು. ಬಳ್ಳಾಳೇಶ್ವರ ಅಂತ ಅಂದ್ರೆ ಅದನ್ನು ಈಶ್ವರನೇ. ಸೊ ಈ ತುಂಬಾ ತರದ ಹೆಸರಿದೆ, ಅದರಲ್ಲಿ ಒಂದು ಹೆಸರು ಬಂದ್ಬಿಟ್ಟು ಬಳ್ಳಾಳೇಶ್ವರ ಅಂತಾನೂ ಕೂಡ ಕರೀತಾರೆ.
ಸೊ ಕ್ಲೋಸ್ ಆಗಿದೆ ಟೆಂಪಲ್ಲು. ಸೊ ಮೇ ಬಿ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ನೀವು ಈ ಕಡೆ ವ್ಯೂನಲ್ಲಿ ನೋಡಿದ್ರು ಕೂಡ, ಈ ಕಡೆ ನೋಡಿದ್ರು ಕೂಡ ನಿಮಗೆ ಕೆರೆ ಕಾಣಿಸುತ್ತೆ, ನೀವು ನೋಡ್ತಾ ಇರ್ಬೋದಲ್ಲಿ. ಆ್ಯಕ್ಚುಲಿ ಅಯ್ಯನ ಕೆರೆಗೆ ಒಂದು ಹಿಸ್ಟ್ರಿನೇ ಇದೆ, ದೊಡ್ಡ ಹಿಸ್ಟ್ರಿ ಇದೆ. ಬಟ್ ಅದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡೋಕ್ಕಾಗಲ್ಲ. ನಾನು ಅದನ್ನ ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನಾನು ನಿಮಗೆ. ಸೊ ಯಾ, ಸ್ಟೇ ಟ್ಯೂನ್ ಗೈಸ್. ಆ್ಯಕ್ಚುಲಿ ಆ ಕಡೆ ರೂಟಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ತುಂಬಾನೇ ಸೈಲೆಂಟ್ ಇದೆ ಇಲ್ಲಿ. ಸ್ವಲ್ಪ ಚೀತಾಸ್ ಏನಿದೆ ಅದ್ರದ್ದು ಕಾಟ ಜಾಸ್ತಿ. ಸೊ ಹಾಗಾಗಿ ನಾವು ಆ ಕಡೆ ಹೋಗೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀವಿ. ಸೊ ಟೆಂಪಲ್ ನೀವು ನೋಡ್ಬೋದು ಬ್ಯಾಕ್ ಸೈಡ್, ಅಲ್ಲಿ ಟೆಂಪಲ್ ಹೋಗಿದ್ವಿ ಬಟ್ ಕ್ಲೋಸ್ ಆಗಿತ್ತು. ನಿಮಗೆ ತೋರಿಸ್ಬೇಕಂತ ಹೇಳಿಬಿಟ್ಟು ಈ ಕಡೆ ಬಂದ್ವಿ ಅಷ್ಟೇ. ಇವಾಗ ಮತ್ತೆ ನಾವು ಬ್ಯಾಕ್ ವಾಪಸ್ ಹೋಗ್ತಾ ಇದ್ದೀವಿ ಕಾರ್ ಕಡೆ. ಸೊ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಸೈಡ್, ಬೆಳಗ್ಗೆ ಹೊಟ್ಟೆ ಹಶ್ವಾಗಿರುತ್ತಾ, ಆಮೇಲೆ ನಮ್ಮನ್ನೇನಾದ್ರು ತಿನ್ಕೊಂಡ್ಬಿಟ್ರೆ ಫುಡ್ ಅಂದ್ಬಿಟ್ಟು ಅದಕ್ಕೆ ದೀಪಾವಳಿ ಆಚರಿಸುತ್ತೆ. ಅದು ಫುಲ್ ಖುಷಿಯಾಗಿ ಫುಲ್ ಮೀಲ್ ಸಿಕ್ತು ಇವತ್ತು. ಫುಲ್ ಮೀಲ್ ಅಲ್ಲ ಪುಟ್ಟ, ಡಬಲ್ ಫುಲ್ ಮೀಲ್. ಒಂದ್ ಮೀಲ್ ನಾನು, ಒಂದ್ ಮೀಲ್ ನೀನು. ಬೇಗ ಬೇಗ ಹೋಗೋಣ. ನಂಗಂತೂ ಇಲ್ಲಿ ಬರಕ್ಕೆ ಭಯ ಆಗುತ್ತೆ ಸಮ್ಟೈಮ್ಸು, ಯಾಕಂದ್ರೆ ಅಷ್ಟು ನಿಶಬ್ದವಾಗಿದೆ. ನೀವಿಬ್ರು ಸೈಲೆಂಟ್ ಆಗ್ತೀವಿ, ನೀವು ಕೇಳಿಸ್ಕೊಳ್ಳಿ ಸೌಂಡು, ಯಾರು ಇಲ್ಲ. ನೋಡಿದ್ರ ಅಷ್ಟು ನಿಶಬ್ದವಾಗಿದೆ. ಸೊ ಅದಕ್ಕೆ ಭಯ. ಇಲ್ಲಿ ಚೀತಾಗಳದ್ದು ಬೇರೆ ಪ್ರಾಬ್ಲಮ್ ಇರೋದ್ರಿಂದ ಇವ್ರು ಬೇರೆ ಎದುರಿಸ್ಬಿಟ್ರು ನನಗೆ, ಫುಲ್ ಮೀಲ್ಸು ಡಬಲ್ ಫುಲ್ ಮೀಲ್ಸು ಅಂತ ಹೇಳ್ಬಿಟ್ಟು. ಇವರೇ ಬಳ್ಳಾಳೇಶ್ವರ ಸ್ವಾಮಿ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಬೇಗ ಬೇಗ ನಮಸ್ಕಾರ ಮಾಡ್ಕೊಳ್ಳಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್. ಓಕೆ ಗಾಯ್ಸ್, ಬಾಯ್.